ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಮುಖವಾಗಿ KS, PSI, PDO, ಗ್ರೂಪ್ ಸಿ, RRB, NTPC ಇನ್ನೂ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ವಿಷಯಗಳಾಧಾರಿತ ತರಗತಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ನಾವು ತೆಗೆದುಕೊಳ್ಳುವಂಥ ಈ ಒಂದು ತರಗತಿಯು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಲ್ಲಿ ಅತ್ಯಂತ ಉಪಯುಕ್ತ ಆಗುತ್ತೆ ಎಂದು ಹೇಳಬಹುದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಒಂದು ವಿಶೇಷವಾದ ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಒಂದು ಪ್ರಶ್ನೆಯು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ಪ್ರಶ್ನೆಯಾಗಿದೆ. ಸೊ ಆ ಪ್ರಶ್ನೆ ಯಾವುದಂದ್ರೆ ಈ ರೀತಿ ಇದೆ ಪ್ರಶ್ನೆ. ಸ್ನೇಹಿತರೆ, ಪ್ರಶ್ನೆ ನೋಡೋಣ. ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಸ್ಪೇಸ್ ಎಕ್ಸ್ನ ಸ್ಟಾರ್ ಲಿಂಕ್ನಂತಹ ಉಪಗ್ರಹ ಜಾಲಗಳನ್ನು ಅಡ್ಡಿಪಡಿಸುವ ಸಾಮರ್ಥ್ಯವಿರುವ ಹೈ ಪವರ್ ಮೈಕ್ರೋವೇವ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ? ಅಂದ್ರೆ ಪ್ರಶ್ನೆ ಏನಂದ್ರೆ ಸ್ನೇಹಿತರೆ, ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಅತ್ಯಂತ ಬಲಿಷ್ಠವಾದ ಸಾಮರ್ಥ್ಯವಿರುವ ಹೈ ಪವರ್ ಯಾವುದು ಹೈ ಪವರ್ ಮೈಕ್ರೋವೇವ್ ಅಂದ್ರೆ HPM ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಆಪ್ಷನ್ಸ್ಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ಸು ಚೀನಾ ಅಂತಿದೆ, ಎರಡನೇ ಆಪ್ಷನ್ಸು ಭಾರತ ಅಂತಿದೆ, ಮೂರನೇ ಆಪ್ಷನ್ಸು ಫ್ರಾನ್ಸ್ ಅಂತಿದೆ, ಹಾಗೂ ಕೊನೆಯ ಆಪ್ಷನ್ಸು ಅಮೆರಿಕ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ಸು ಸರಿಯಾಗಿದೆ. ಯಾವುದು? ಚೀನಾ ಸರಿಯಾಗಿದೆ. ಅಂದ್ರೆ ಇತ್ತೀಚೆಗೆ ಚೀನಾ ದೇಶ ಏನು ಮಾಡಿದಂದ್ರೆ ಅತ್ಯಂತ ಬಲಿಷ್ಠವಾದ ಸಾಮರ್ಥ್ಯವಿರುವ ಹೈ ಪವರ್ ಮೈಕ್ರೋವೇವ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಯಾವುದು? HPM ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. HPM ಅಂದ್ರೆ ಹೈ ಪವರ್ ಮೈಕ್ರೋವೇವ್. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಯ ಕುರಿತು ಇವತ್ತಿನ ಒಂದು ತರಗತಿಯಲ್ಲಿ ಒಂದು ಸಂಕ್ಷಿಪ್ತವಾದ ವಿವರಣೆ ನೋಡೋಣ. ಏನಂದ್ರೆ ಹೈ ಪವರ್ ಮೈಕ್ರೋವೇವ್ ವ್ಯವಸ್ಥೆ ಅಂದರೆ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದನ್ನು ಯಾವ ಸಂಶೋಧಕರು ಕಂಡುಹಿಡಿದರು ಎಂದು ಸ್ವಲ್ಪ ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ನೀವು ಇಲ್ಲಿ ಏನು ಕಾಣಿಸ್ತಿದ್ದೀರಲ್ಲ, ಇದೇ HPM ಸಾಧನ, ಅಂದ್ರೆ ಇದೇ ಹೈ ಪವರ್ ಮೈಕ್ರೋವೇವ್ ವ್ಯವಸ್ಥೆ. ಸೊ ಇಲ್ಲಿ ಏನು ಕಾಣಿಸ್ತಿದ್ದೀರಲ್ಲ, ಇದೇ HPM ಅಂದ್ರೆ ಹೈ ಪವರ್ ಮೈಕ್ರೋವೇವ್ ವೆಪನ್ ಅಂದ್ರೆ ಆಯುಧ. ಸೊ HPM ಅಂದ್ರೆ ಹೈ ಪವರ್ ಮೈಕ್ರೋವೇವ್ ವೆಪನ್ ಅಂದ್ರೆ ಆಯುಧ. ಇದೊಂದು ಬಲಿಷ್ಠವಾದ ಆಯುಧ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದ ದೇಶ ಯಾವುದಂದ್ರೆ ಅದು ಚೀನಾ. ಚೀನಾಸ್ ನ್ಯೂ ಮೈಕ್ರೋವೇವ್ ಗನ್ ಫೈರ್ಸ್ 10,000 ರೌಂಡ್ಸ್ ನಾನ್ ಸ್ಟಾಪ್ ಅಂಡ್ ಇನ್ಸ್ಟಂಟ್ಲಿ ಡಿಸೇಬಲ್ ಮಿಸೈಲ್ಸ್ ಅಂಡ್ ಡ್ರೋನ್ಸ್. ಅಂದ್ರೆ ಇದು ಒಂದು ರೌಂಡ್ಗೆ 10,000 ಫೈರ್ ಮಾಡುವಂತ ಸಾಮರ್ಥ್ಯ ಹೊಂದಿದೆ. ಯಾವುದು? HPM. ಓಕೆ ಸ್ನೇಹಿತರೆ, ನೋಡೋಣ ಮುಂದೆ. ಇತ್ತೀಚೆಗೆ ಚೀನಾ ದೇಶದ ವಿಜ್ಞಾನಿಗಳು ಸ್ಟಿರ್ಲಿಂಗ್ ಎಂಜಿನ್ಗಳನ್ನು ಬಳಸಿಕೊಂಡು ಒಂದು ಹೊಸ ಹೈ ಪವರ್ ಮೈಕ್ರೋವೇವ್ ಆಯುಧವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಂದ್ರೆ ಯಾರು ಅಂತ ಗೊತ್ತಾಗುತ್ತೆ. ಯಾವ ದೇಶದವರು? ಚೀನಾ ದೇಶದ ವಿಜ್ಞಾನಿಗಳು ಏನ್ ಮಾಡ್ಯಾರ, ಸ್ಟಿರ್ಲಿಂಗ್ ಎಂಜಿನ್ ಎಂತಹ ಎಂಜಿನ್ಗಳನ್ನು ಬಳಸ್ಕೊಂಡಿದ್ದಾರೆ ಇವರು? ಸ್ಟಿರ್ಲಿಂಗ್ ಎಂಬ ಎಂಜಿನ್ಗಳನ್ನು ಬಳಸಿಕೊಂಡು ಏನು ಸಂಶೋಧನೆ ಮಾಡಿದಾರೆ ಅಂದ್ರ HPM ಎಂಬ ಒಂದು ವಿಶೇಷವಾದ ಬಲಿಷ್ಠವಾದ ಆಯುಧವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾರು? ಚೀನಾ ದೇಶದ ವಿಜ್ಞಾನಿಗಳು HPM ಎಂಬ ವಿಶೇಷವಾದ ಜಗತ್ತಿನಲ್ಲಿ ಬಲಿಷ್ಠವಾದ ಹೈ ಪವರ್ ಮೈಕ್ರೋವೇವ್ ಆಯುಧವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಸ್ಟಿರ್ಲಿಂಗ್ ಎಂಜಿನ್ಗಳು ಏನು ಬಳಕೆ ಮಾಡಿದಾರಲ್ಲ ವಿಜ್ಞಾನಿಗಳು, ಈ ಸ್ಟಿರ್ಲಿಂಗ್ ಎಂಜಿನ್ಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಅಂದ್ರೆ ಇವು ಉಷ್ಣ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುತ್ತವೆ. ಯಾವುದು? ಸ್ಟಿರ್ಲಿಂಗ್ ಎಂಜಿನ್ಗಳು ಉಷ್ಣ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ಇಂತಹ ಸ್ಟಿರ್ಲಿಂಗ್ ಎಂಜಿನ್ಗಳನ್ನು ಬಳಕೆ ಮಾಡಿಕೊಂಡು ಚೀನಾ ದೇಶದ ವಿಜ್ಞಾನಿಗಳು ಏನ್ ಮಾಡಿದಾರ, ಹೈ ಪವರ್ ಮೈಕ್ರೋವೇವ್ ಎಂಬ ಆಯುಧವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಷ್ಟಲ್ಲದೆ ಸ್ನೇಹಿತರೆ, ಈ HPM ಆಯುಧವು ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ DEWS ನ ಉಪವಿಭಾಗವಾಗಿದೆ. ಯಾವುದು? HPM ಅನ್ನೋದು ಏನಂದ್ರೆ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ ನ ಉಪವಿಭಾಗವಾದ HPM ಆಯುಧಗಳು ಶಕ್ತಿಯನ್ನು ಪರಿವರ್ತಿಸಲು ಮತ್ತು ಗುರಿಗಳ ಮೇಲೆ ಕೇಂದ್ರೀಕರಿಸಲು ವಿದ್ಯುತ್ ಕಾಂತೀಯ ವ್ಯವಸ್ಥೆಗಳನ್ನು ಬಳಸುತ್ತವೆ. ಹಾಗಾದ್ರೆ ಸ್ನೇಹಿತರೆ, HPM ಕಂಡಿಡಿದ್ರೆ ಯಾರು? ಚೀನಾ ದೇಶದ ವಿಜ್ಞಾನಿಗಳು. ಚೀನಾ ದೇಶದ ವಿಜ್ಞಾನಿಗಳು ಏನ್ ಮಾಡ್ಯಾರ? HPM ಕಂಡಿದ್ರು. ಹಾಗಾದ್ರೆ HPM ಅಭಿವೃದ್ಧಿಪಡಿಸಲು ಅವ್ರು ಏನು ಬಳಸ್ಕೊಂಡ್ರು ಅಂದ್ರೆ ಸ್ಟಿರ್ಲಿಂಗ್ ಎಂಜಿನ್ಗಳನ್ನು ಬಳಸಿಕೊಂಡ್ರು. ಯಾರು? ಚೀನಾ ದೇಶದ ವಿಜ್ಞಾನಿಗಳು ಸ್ಟಿರ್ಲಿಂಗ್ ಎಂಜಿನ್ಗಳನ್ನು ಬಳಸ್ಕೊಂಡು ಏನ್ ಮಾಡಿದ್ರು? ಹೈ ಪವರ್ ಮೈಕ್ರೋವೇವ್ ಎಂಬ ಒಂದು ಬಲಿಷ್ಠವಾದ ಆಯುಧವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಓಕೆ, ಮುಂದೆ ನೋಡೋಣ. ಈ HPM ಆಯುಧವು HPM ಹೈ ಪವರ್ ಮೈಕ್ರೋವೇವ್ ಈ HPM ಸಾಧನವು 1 ನಿಮಿಷದವರೆಗೆ ನಿರಂತರವಾಗಿ 20 ಗಿಗಾವ್ಯಾಟ್‌ಗಳಷ್ಟು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ.
ಅಂದರೆ ಅದನ್ನು ಸ್ಟಾರ್ಟ್ ಮಾಡಿದ್ರೆ 60 ಸೆಕೆಂಡ್ ಅಂದರೆ 1 ನಿಮಿಷದವರೆಗೆ ನಿರಂತರವಾಗಿ 20 ಗಿಗಾವ್ಯಾಟ್‌ಗಳಷ್ಟು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು ಎಚ್.ಪಿ.ಎಂ. ಸೊ ಇಲ್ಲೇನು ನೀವು ಕಾಣಿಸ್ತಿರಲ್ಲ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದೇ ಎಚ್.ಪಿ.ಎಂ. ಹೈ ಪವರ್ ಮೈಕ್ರೋವೇವ್. ಇದಕ್ಕೆ ಹೈ ಪವರ್ ಮೈಕ್ರೋವೇವ್ ಸಾಧನೆ ಎಂದು ಕರೀತಾರೆ. ಸೊ ಇದರ ಉದ್ದ ಬಂದು ಎಷ್ಟಂದ್ರೆ, ಇದರ ಉದ್ದ 4 ಮೀಟರ್. ಇದರ ಉದ್ದ ಎಷ್ಟಂದ್ರೆ 4 ಮೀಟರ್ ಉದ್ದ ಇರುತ್ತದೆ. ಮತ್ತು ಇದು ತೂಕ ಎಷ್ಟಂದ್ರೆ 5 ಟನ್ ತೂಕ ಇರುತ್ತದೆ. ಯಾವುದು ಎಚ್.ಪಿ.ಎಂ. ಇದು ತೂಕ 5 ಟನ್. ಇದು 4 ಮೀಟರ್ ಉದ್ದವಿದ್ದು 5 ಟನ್ ತೂಕ ಇರುತ್ತದೆ. ಇದಕ್ಕೆ ವಿಜ್ಞಾನಿಗಳು ನೀಡಿದ ಹೆಸರೇನಂದ್ರ ಸ್ಟಾರ್ ಲಿಂಕ್ ಕಿಲ್ಲರ್. ಯಾವುದು ವಿಜ್ಞಾನಿಗಳು ನೀಡಿದ ಹೆಸರು ಸ್ಟಾರ್ ಲಿಂಕ್ ಕಿಲ್ಲರ್. ಸ್ನೇಹಿತರೆ, ಮುಂದೆ ಬರುವಂತಹ ಪ್ರಶ್ನೆಯನ್ನು ಕೇಳಬಹುದು. ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಸ್ಟಾರ್ ಲಿಂಕ್ ಕಿಲ್ಲರ್ ಎಂಬ ಆಯುಧವನ್ನು ಅಭಿವೃದ್ಧಿಪಡಿಸಿದೆ ಎಂದು ಕೇಳಬಹುದು. ಅಥವಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಎಚ್.ಪಿ.ಎಂ. ಎಂಬುದು ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಎಂದು ಕೇಳಬಹುದು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಚೀನಾ ದೇಶ. ಚೀನಾ ದೇಶವು ಸ್ಟಾರ್ ಲಿಂಕ್ ಕಿಲ್ಲರ್ ಎಂಬ ಆಯುಧವನ್ನು ಅಭಿವೃದ್ಧಿಪಡಿಸಿದೆ, ಅಥವಾ ಎಚ್.ಪಿ.ಎಂ. ಎಂಬ ನೂತನ ಆಯುಧವನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಇದು 60 ನಿಮಿಷಗಳವರೆಗೆ ನಿರಂತರವಾಗಿ 20 ಗಿಗಾವ್ಯಾಟ್‌ಗಳಷ್ಟು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು ಎಚ್.ಪಿ.ಎಂ. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು 60 ಸೆಕೆಂಡ್ ಸ್ಯಾಟಲೈಟ್ ಅಟ್ಯಾಕ್. ಇದಕ್ಕೆ ಏನಂತ ಕರೀತಾರೆ? 60 ಸೆಕೆಂಡ್ ಸ್ಯಾಟಲೈಟ್ ಅಟ್ಯಾಕ್ ಎಂದು ಕರೀತಾರೆ. ಚೀನಾ ಡೆವಲಪ್ಡ್ ಎ ಸ್ಟಾರ್ ಲಿಂಕ್ ಕಿಲ್ಲರ್ ಮೈಕ್ರೋವೇವ್ ವೆಪನ್ ಡೆಲಿವರಿಂಗ್ 20 G ಅಂದ್ರೆ ಗಿಗಾವ್ಯಾಟ್ ಬರ್ಸ್ಟ್ ಫಾರ್ 60 seconds, capable of damaging low earth orbit satellites with up to 3000 pulse per ರಿಪೋರ್ಟ್ಸ್. ಓಕೆ, ಈ ರೀತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಇದು ಎಚ್.ಪಿ.ಎಂ. ಸಾಧನವು 4 ಮೀಟರ್ ಉದ್ದವಿದ್ದು 5 ಟನ್ ತೂಕ ಇರುತ್ತದೆ. ಇದಕ್ಕೆ ನೀಡಿದ ಹೆಸರೆಂದ್ರೆ ಸ್ಟಾರ್ ಲಿಂಕ್ ಕಿಲ್ಲರ್ ಎಂದು ಕರೀತಾರೆ, ಅಥವಾ 60 ಸೆಕೆಂಡ್ ಸ್ಯಾಟಲೈಟ್ ಅಟ್ಯಾಕ್ ಎಂದು ಕೂಡ ಇದನ್ನು ಕರೀತಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ TPG-1000 CS ಎಂದು ಕರೆಯಲ್ಪಡುವ ಈ ಸಾಧನವು, ಅಂದ್ರೆ ಈ ಎಚ್.ಪಿ.ಎಂ. ಸಾಧನವನ್ನು ಏನಂತಾರ? ಸ್ಟಾರ್ ಲಿಂಕ್ ಕಿಲ್ಲರ್ ಎಂದು ಕೂಡ ಕರೀತಾರೆ. ಅಷ್ಟೇ ಇದನ್ನು TPG-1000 CS ಎಂದು ಕೂಡ ಕರೀತಾರೆ. ಯಾವ್ದನ್ನ? ಎಚ್.ಪಿ.ಎಂ. ಇದನ್ನ ಸ್ಟಾರ್ ಲಿಂಕ್ ಕಿಲ್ಲರ್ ಎಂದು ಕರೀತಾರೆ, ಮತ್ತು TPG-1000 CS ಎಂದು ಕೂಡ ಕರೀತಾರೆ. ಹಾಗಾದ್ರೆ ಈ ಒಂದು ಸಾಧನವನ್ನು ಎಲ್ಲಿ ಅಭಿವೃದ್ಧಿಪಡಿಸಿದ್ರೆ ಅಂದ್ರ ಚೀನಾ ದೇಶದ ಶಾಂಗ್ಸಿ ಪ್ರಾಂತ್ಯದ ಕ್ಷಿಯಾನ್ನಲ್ಲಿರುವ ವಾಯುವ್ಯ ಪರಮಾಣು ತಂತ್ರಜ್ಞಾನ ಸಂಸ್ಥೆಯಲ್ಲಿ ಈ ಒಂದು ಸಾಧನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಎಚ್.ಪಿ.ಎಂ. ಸಾಧನವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂದ್ರೆ ಚೀನಾ ದೇಶದ ಶಾಂಗ್ಸಿ ಪ್ರಾಂತ್ಯದ ಜಿಯಾನ್ನಲ್ಲಿರುವ ವಾಯುವ್ಯ ಪರಮಾಣು ತಂತ್ರಜ್ಞಾನ ಸಂಸ್ಥೆ. ಯಾವುದು? ವಾಯುವ್ಯ ಪರಮಾಣು ತಂತ್ರಜ್ಞಾನ ಸಂಸ್ಥೆಯಲ್ಲಿ ಈ ಒಂದು ಸಾಧನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಖ್ಯವಾಗಿ ಈ ಒಂದು ಎಚ್.ಪಿ.ಎಂ. ಸಾಧನವನ್ನು ವಾಹನಗಳ ಮೇಲೆ ಅಳವಡಿಸಲಾಗುತ್ತದೆ. ಅಂದ್ರೆ ಡಿಫೆನ್ಸ್ ವೆಹಿಕಲ್ ಇರ್ತಲ್ಲ, ಆರ್ಮಿ ಅದು. ಸೊ ಆ ಒಂದು ವಾಹನಗಳ ಮೇಲೆ ಈ ಎಚ್.ಪಿ.ಎಂ. ಸಾಧನವನ್ನು ಅಳವಡಿಸಲಾಗಿರುತ್ತದೆ. ಇದು ಸುಮಾರು 2 ರಿಂದ 3 ಕಿಲೋಮೀಟರ್ ಸೀಮಿತ ವ್ಯಾಪ್ತಿಯಲ್ಲಿ ಡ್ರೋನ್ಗಳನ್ನು ತ್ವರಿತವಾಗಿ ಗುರಿಯಾಗಿಸಿ ನಿಷ್ಕ್ರಿಯಗೊಳಿಸುತ್ತದೆ. ಅಂದ್ರೆ ಈ ಎಚ್.ಪಿ.ಎಂ. ನ ಮುಖ್ಯ ಕಾರ್ಯವೇನೆಂದರೆ, ಇದನ್ನು ಎಲ್ಲಿ ಅಳವಡಿಸಿರ್ತಾರಲ್ಲ ಆ ಒಂದು ತನ್ನ ಅಳವಡಿಸಿದ ಕ್ಷೇತ್ರದಲ್ಲಿ ಸುಮಾರು 2-3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಏನ್ ಮಾಡ್ತಂದ್ರ, ಯಾವ್ದಾದ್ರು ಡ್ರೋನ್ ಬರ್ಲಿಕ್ಕೆ ಕ್ಷಿಪಣಿಗಳು ಬಂದರೆ ಅವುಗಳನ್ನ ಏನ್ ಮಾಡ್ತಂದ್ರ ಗುರಿಯಾಗಿಸಿ ತ್ವರಿತ ಗತಿಯಲ್ಲಿ, ಅಂದ್ರೆ ಸ್ಪೀಡ್ ಆಗಿ ಏನ್ ಮಾಡ್ತಂದ್ರ ಆ ಡ್ರೋನ್ಗಳನ್ನು ಬ್ಲಾಸ್ಟ್ ಮಾಡುತ್ತದೆ, ಅಂದ್ರೆ ನಿಷ್ಕ್ರಿಯಗೊಳಿಸುತ್ತದೆ. ಯಾವುದು? ಎಚ್.ಪಿ.ಎಂ. ಎಚ್.ಪಿ.ಎಂ. ನ ಮುಖ್ಯ ಕಾರ್ಯ ಗೊತ್ತಾಯ್ತಲ್ಲ. ಏನ್ ಮಾಡ್ತದ ಅದು? ಎಚ್.ಪಿ.ಎಂ. ತನ್ನ ವ್ಯಾಪ್ತಿಯಲ್ಲಿ ಇರುವ ಸುಮಾರು 2-3 ಕಿಲೋಮೀಟರ್ ಸರೌಂಡ್ ಒಳಗೆ ಯಾವ್ದಾದ್ರು ಬೇರೆ ದೇಶದ ಡ್ರೋನ್ ಆಗಲಿ ಕ್ಷಿಪಣಿಗಳು ಯಾವ್ದಾದ್ರು ಬಂದ್ರೆ ಅವುಗಳನ್ನು ಗುರಿಯಾಗಿಸಿಕೊಂಡು ನಿಖರವಾಗಿ ಏನ್ ಮಾಡ್ತಂದ್ರೆ ನಿಷ್ಕ್ರಿಯಗೊಳಿಸುತ್ತದೆ, ಅಂದ್ರೆ ಹೊಡೆದುರುಳಿಸುತ್ತದೆ. ಯಾವುದು? ಎಚ್.ಪಿ.ಎಂ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಇತ್ತೀಚೆಗೆ ಚೀನಾ ದೇಶವು ಜಗತ್ತಿನ ಅತ್ಯಂತ ತಂತ್ರಜ್ಞಾನದಲ್ಲಿ ಮುಂದುವರೆದಂತ ದೇಶವಾಗಿದೆ. ಸೊ ಹೇಳ್ಬೇಕಂದ್ರೆ ಚೀನಾ ದೇಶವು ರಾಡಾರ್ ವ್ಯವಸ್ಥೆಗಳು, ಕಂಪ್ಯೂಟರ್ಗಳು, ಸಂವಹನ ಮೂಲಸೌಕರ್ಯಗಳ ಮತ್ತು ಕ್ಷಿಪಣಿಗಳು ಮತ್ತು ಉಪಗ್ರಹಗಳು ಸೇರಿದಂತೆ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಘಟಕಗಳನ್ನು ಅಳವಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಚೀನಾ ದೇಶ. ಅಷ್ಟೇ ಅಲ್ಲ, ಅದು ಏನ್ ಮಾಡ್ತದೆ? ಪ್ರತಿಯೊಂದು ಕ್ಷೇತ್ರದಲ್ಲಿ ಹೈ ಪವರ್ ಮೈಕ್ರೋವೇವ್ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಯಾವುದು? ಚೀನಾ ದೇಶ. ಅಂದ್ರೆ ಚೀನಾ ದೇಶ ಜಗತ್ತಿನಲ್ಲಿ ಅಂದ್ರೆ ತನ್ನ ಬಲಿಷ್ಠ ಸೈನ್ಯವನ್ನು ಹೊಂದಿದೆ ಎಂದು ತೋರಿಸಿಕೊಳ್ಳಲು ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದೆ.
ಯಾವುದು? ಚೀನಾ ದೇಶ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ಚೀನಾ ದೇಶದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡೋಣ. ಚೀನಾ ಸ್ನೇಹಿತರೆ, ಚೀನಾ ದೇಶವು ಪೂರ್ವ ಏಷ್ಯಾದಲ್ಲಿರುವ ವಿಶ್ವದ 2ನೇ ಅತಿ ದೊಡ್ಡ ಜನಸಂಖ್ಯೆಯ ದೇಶವಾಗಿದೆ. ಯಾವುದು? ಚೀನಾ ದೇಶವು ಪೂರ್ವ ಏಷ್ಯಾದಲ್ಲಿರುವ ವಿಶ್ವದ 2ನೇ ಅತಿ ದೊಡ್ಡ ಜನಸಂಖ್ಯೆಯ ದೇಶವಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ಏನು ನೋಡ್ತಾ ಇದ್ರಲ್ಲ, ಇದು ವರ್ಲ್ಡ್ ಮ್ಯಾಪ್. ಇಲ್ಲಿ ಚೀನಾ ಈ ಭಾಗದಲ್ಲಿ ಕಂಡು ಬರುತ್ತದೆ, ಭಾರತದ ಉತ್ತರ ತುದಿಯಲ್ಲಿ ಕಂಡು ಬರುತ್ತದೆ. ಭಾರತ ಮತ್ತು ಚೀನಾಕ್ಕೆ ಹಲವಾರು ವರ್ಷಗಳಿಂದ ಪೈಪೋಟಿದೆ ಸ್ನೇಹಿತರೆ. ಯಾವುದೇ ಒಂದು ಸಂದರ್ಭದಲ್ಲಾಗಲಿ ಯಾವಾಗಲೂ ಚೀನಾ ನಮ್ಮ ದೇಶದ ವಿರುದ್ಧನೇ ಇರುತ್ತದೆ. ಸೊ ಈ ಚಿತ್ರದಲ್ಲಿ ಏನು ಕಾಣಿಸ್ತಿಲ್ಲ, ಇದೇ ಚೀನಾ ದೇಶ. ಇದು ಪ್ರಸ್ತುತ ಜಗತ್ತಿನಲ್ಲಿ ಜನಸಂಖ್ಯೆಯನ್ನು ಹೊಂದಿರುವ 2ನೇ ದೇಶವಾಗಿದೆ. ಇದಕ್ಕಿಂತ ಈಗ ಪ್ರಸ್ತುತ ನಮ್ಮ ದೇಶ, ಭಾರತ ದೇಶ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಸೊ ಇದಕ್ಕಿಂತ ಮುಂಚೆ ಚೀನಾ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಿಂದ ಮೊದಲ ಸ್ಥಾನದಲ್ಲಿತ್ತು. ಸೊ ಹಾಗಾಗಿ ಚೀನಾ ದೇಶದ ಕರೆನ್ಸಿಯನ್ನು ನೋಡೋಣ ನಾವು. ಚೀನಾ ದೇಶದ ಕರೆನ್ಸಿ ಹೆಸರು ಏನಂದ್ರೆ ಯುವಾನ್. ಯುವಾನ್ ಎಂಬುದು ಚೀನಾ ದೇಶದ ಕರೆನ್ಸಿ ಹೆಸರಾಗಿತ್ತು. ಸೊ ಇತ್ತೀಚೆಗೆ ನೂತನವಾದ ಒಂದು ಕರೆನ್ಸಿಯನ್ನು ಜಾರಿಗೆ ತಂದಿದ್ದಾರೆ. ಅದು ಯಾವುದಂದ್ರೆ ರೆನ್ ಮಿನಿಬಿ. ರೆನ್ ಮಿನಿಬಿ ಎಂಬುದು ಇದು ಚೀನಾ ದೇಶದ ನ್ಯೂ ಕರೆನ್ಸಿ ಆಗಿದೆ. ಚೀನಾ ದೇಶದ ಹೊಸ ಕರೆನ್ಸಿಯ ಹೆಸರೇನಂದ್ರೆ ರೆನ್ ಮಿನ್ಬಿ. ರೆನ್ ಮಿನ್ಬಿ ಎಂಬುದು ಚೀನಾ ದೇಶದ ಕರೆನ್ಸಿ. ಸೊ ಹಾಗಾಗಿ ಚೀನಾ ದೇಶದ ಕರೆನ್ಸಿಗಳ ಹೆಸರೇನಂದ್ರೆ ಒಂದು ಇವಾನ ಮತ್ತು ಇನ್ನೊಂದು ರೆನ್ ಮಿನ್ಬಿ. ಹಾಗಾದ್ರೆ ಚೀನಾ ದೇಶದ ರಾಜಧಾನಿ ಹೆಸರೇನಂದ್ರೆ ಬೀಜಿಂಗ್. ಬೀಜಿಂಗ್ ಎಂಬುದು ಚೀನಾ ದೇಶದ ರಾಜಧಾನಿಯಾಗಿದೆ. ಹಾಗೂ ಚೀನಾ ದೇಶದ ಅಧಿಕೃತ ಭಾಷೆ ಯಾವುದಂದ್ರೆ ಮ್ಯಾಡ್ರಿಡ್ ಅಥವಾ ಚೈನೀಸ್. ಯಾವುದು? ಚೀನಾ ದೇಶದ ಅಧಿಕೃತ ಭಾಷೆ ಯಾವುದಂದ್ರೆ ಮ್ಯಾಡ್ರಿಡ್ ಅಥವಾ ಚೈನೀಸ್. ಹಾಗೂ ಚೀನಾದ ಪ್ರಮುಖವಾದ ನದಿ ಯಾವುದಂದ್ರೆ ಯಾಂಗ್ಜೆ ನದಿ. ಯಾವುದು? ಚೀನಾ ದೇಶದ ಪ್ರಮುಖವಾದ ನದಿ ಯಾವುದಂದ್ರೆ ಯಾಂಗ್ಜೆ ನದಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈ ಯಾಂಗ್ಜೆ ನದಿಯನ್ನು ಹಳದಿ ನದಿ ಎಂದು ಕರೆಯುತ್ತಾರೆ. ಏನಂತ ಕರೀತಾರ? ಹಳದಿ ನದಿ, ಯೆಲ್ಲೋ ರಿವರ್ ಎಂದು ಕರೀತಾರೆ. ಹಾಗೂ ಈ ಯಾಂಗ್ಜೆ ನದಿಯನ್ನು ಚೀನಾದ ದುಗುಡ ಅಥವಾ ದುಃಖದ ನದಿ ಎಂದು ಕರೀತಾರೆ. ಯಾವುದನ್ನ? ಯಾಂಗ್ಜೆ ನದಿಯನ್ನು ಚೀನಾದ ದುಗುಡ ಅಥವಾ ದುಃಖ ನದಿ ಎಂದು ಕರೀತಾರೆ, ಮತ್ತು ಇದನ್ನು ಹಳದಿ ನದಿ ಎಂದು ಕರೀತಾರೆ. ಇಟ್ ಮೀನ್ಸ್ ಯೆಲ್ಲೋ ರಿವರ್ ಎಂದು ಕರೀತಾರೆ. ಸೊ ಹಾಗಾದ್ರೆ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಚೀನಾ ದೇಶದ ಪ್ರಸ್ತುತ ಅಧ್ಯಕ್ಷರು ಯಾರಂದ್ರೆ ಕ್ಸಿ ಜಿನ್ಪಿಂಗ್. ಯಾರು? ಕ್ಸಿ ಜಿನ್ಪಿಂಗ್ ಅವರು ಚೀನಾ ದೇಶದ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಚೀನಾ ದೇಶದ ಪ್ರಸ್ತುತ ಪ್ರಧಾನಮಂತ್ರಿ ಯಾರಂದ್ರೆ ಲೀ ಕಿಯಾಂಗ್ ಅವರು ಚೀನಾ ದೇಶದ ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಓಕೆ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮುಂದೆ ನೋಡೋಣ. ಚೀನಾ ದೇಶಕ್ಕೆ ಸಂಬಂಧಿಸಿದಂತ ಪ್ರಮುಖ ವಿಶೇಷವಾದ ಅಂಶಗಳನ್ನು ನೋಡೋಣ. ಯಾವ ಸ್ನೇಹಿತರೆ? ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಚೀನಾ ದೇಶದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಎಂದು ನೋಡೋಣ. ಸೊ ಅದೇ ರೀತಿಯಾಗಿ ಚೀನಾ ದೇಶಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಇವು ಮುಂದೆ ಬರುವ ಪರೀಕ್ಷೆಗೆ ಉಪಯುಕ್ತವಾಗಬಹುದು. ಓಕೆ ಸ್ನೇಹಿತರೆ, ಇತ್ತೀಚೆಗೆ ಅಂದ್ರೆ 2026ರ 12ನೇ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳು ಚೀನಾ ದೇಶದ ಟಿಯಾಂಜಿನ್ನಲ್ಲಿ ಜರುಗಿದವು. ಏನಂದ್ರೆ 2026ರ 12ನೇ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳು ಎಲ್ಲಿ ಜರುಗಿದವು? ಚೀನಾ ದೇಶದಲ್ಲಿ ಜರುಗಿದವು. ಚೀನಾ ದೇಶದ ಟಿಯಾಂಜಿನ್ನಲ್ಲಿ ಜರುಗಿದವು. ಹಾಗೆ ಸ್ನೇಹಿತರೆ, ಈ ಒಂದು 12ನೇ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ನಲ್ಲಿ ಪದಕಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಯಾವುದಂದ್ರ ಪದಕಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದ ದೇಶ ಚೀನಾ ದೇಶ ಪದಕಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಿದೆ. ಹಾಗೂ ಭಾರತ ದೇಶವು ಈ ಒಂದು ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ 6ನೇ ಸ್ಥಾನ ಪಡೆದಿದೆ. ಪದಕಗಳ ಪಟ್ಟಿಯಲ್ಲಿ ಭಾರತ 6ನೇ ಸ್ಥಾನ ಪಡೆದಿದೆ, ಚೀನಾ ದೇಶ ಮೊದಲ ಸ್ಥಾನ ಪಡೆದಿದೆ. ಓಕೆ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಭಾರತ ಮತ್ತು ಚೀನಾ ದೇಶಗಳನ್ನು ಸಂಪರ್ಕಿಸುವ ಒಂದು ಪ್ರಮುಖವಾದ ಗಡಿ ರೇಖೆ ಇದೆ. ಅದರ ಹೆಸರೇನಂದ್ರ ಮ್ಯಾಕ್ ಮೋಹನ್ ಗಡಿ ರೇಖೆ. ಯಾವುದು ಸ್ನೇಹಿತರೆ? ಭಾರತ ಮತ್ತು ಚೀನಾ ದೇಶಗಳನ್ನು ಸಂಪರ್ಕಿಸುವ ಗಡಿ ರೇಖೆ ಯಾವುದಂದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಭಾರತ ದೇಶವು ಇನ್ನೂ ಪ್ರಮುಖವಾದ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅಂತ ಪ್ರಮುಖವಾದ ದೇಶಗಳನ್ನು ನೋಡೋಣ, ಕೋಡ್ ಮುಖಾಂತರ ನೋಡೋಣ. ಮೊದಲೇದಾಗಿ ಏನಂದ್ರೆ ಸ್ನೇಹಿತರೆ, BCM ಹಾಸ್ಟೆಲ್. ಯಾವುದು? BCM ಹಾಸ್ಟೆಲ್. BCM ಹಾಸ್ಟೆಲ್, BSP ಪಕ್ಷ, ನೆಕ್ಸ್ಟ್ BPR ವಾರ್ಡನ್. ಸ್ನೇಹಿತರೆ, ಇದೇನಂದ್ರ ಇದು ಯಾವುದೊಂದು ಹೇಳಿಕೆ ಅಲ್ಲ, ಇದು ಭಾರತವು ಬೇರೆ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಗಡಿ ರೇಖೆ ಹೆಸರುಗಳಾಗಿವೆ. ಏನಂದ್ರ BCM ಹಾಸ್ಟೆಲ್ನಲ್ಲಿ BSP ಪಕ್ಷದ BPR ವಾರ್ಡನ್ ಏನ್ ಮಾಡ್ತಾನಂದ್ರ ಕಾರ್ಯನಿರ್ವಹಿಸುತ್ತಿದ್ದಾನೆ. ಅಂದ್ರೆ BCM ಹಾಸ್ಟೆಲ್ನಲ್ಲಿ BSP ಪಕ್ಷದ BPR ವಾರ್ಡನ್ ಏನ್ ಮಾಡ್ತಾನಂದ್ರ ಕಾರ್ಯನಿರ್ವಹಿಸ್ತಿದ್ದಾನೆ. ಹಾಗಾದ್ರೆ ಸ್ನೇಹಿತರೆ, BCM ಏನಂದ್ರ
BCM ಅಂದ್ರೆ ಇಲ್ಲಿ ಬರ್ತೀನಿ ನೋಡಿ ಸ್ನೇಹಿತರೆ. BCM ಅಂದ್ರೆ ಭಾರತ ಮತ್ತು ಚೀನಾ ದೇಶಗಳ ಗಡಿ ರೇಖೆ ಯಾವ್ದಂದ್ರ ಮ್ಯಾಕ್ಮೋಹನ್ ಗಡಿ ರೇಖೆ. ಸೊ BCM ಅಂದ್ರ ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಗಡಿ ರೇಖೆ ಏನಂತ ಕರೀತಾರೆ, ಮ್ಯಾಕ್ಮೋಹನ್ ಗಡಿ ರೇಖೆ ಅಂತ ಕರೀತಾರೆ. ಅದೇ ರೀತಿಯಾಗಿ BSP ಪಕ್ಷ ಅಂತ ಬರೆದನಲ್ಲ, BSP ಅಂದ್ರೆ ಏನಂದ್ರ ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಜಲಸಂಧಿ ಯಾವ್ದಂದ್ರ ಪಾಕ್ ಜಲಸಂಧಿ. ಓಕೆ, ಪಾಕ್ ಜಲಸಂಧಿ. ಇನ್ನು ಕೊನೆಯದಾಗಿದೆ ಸ್ನೇಹಿತರೆ BPR ಅಂತ ಬರೆದಿದ್ದೀನಿ. BPR ವಾರ್ಡನ್ ಅಂತ ಬರೆದಿನಲ್ಲ, BPR ಅಂದ್ರೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ಯಾವ್ದಂದ್ರ ರ್ಯಾಡ್ಕ್ಲಿಫ್ ಗಡಿ ರೇಖೆ. ಓಕೆ ಸ್ನೇಹಿತರೆ, BCM ಹಾಸ್ಟೆಲ್, BSP ಪಕ್ಷ, BPR ವಾರ್ಡನ್ ಏನಂತ ಗೊತ್ತಾಯ್ತಲ್ಲ. BCM ಅಂದ್ರೆ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆ ಯಾವುದು, ಮ್ಯಾಕ್ಮೋಹನ್ ಗಡಿ ರೇಖೆ. ಅದೇ ರೀತಿಯಾಗಿ BSP ಅಂದ್ರೆ ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಜಲಸಂಧಿ ಆದ್ರೆ ಪಾಕ್ ಜಲಸಂಧಿ. ಅದೇ ರೀತಿಯಾಗಿ BPR ಅಂದ್ರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ರೇಖೆ ಯಾವುದು, ರ್ಯಾಡ್ಕ್ಲಿಫ್ ರೇಖೆ. ಓಕೆ ಸ್ನೇಹಿತರೆ, ಇದಿಷ್ಟು ಅಂದ್ರೆ ಇದು ಚೀನಾ ಅಂದ್ರೆ ಭಾರತವು ವಿವಿಧ ದೇಶಗಳೊಂದಿಗೆ ಗಡಿ ರೇಖೆಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಚೀನಾ ದೇಶವು ಪ್ರಪಂಚದ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಯಾವ ಸ್ನೇಹಿತರೆ, ಚೀನಾ ದೇಶವು ಪ್ರಪಂಚದಲ್ಲೇ ಅತಿ ದೊಡ್ಡ 3ನೇ ರಾಷ್ಟ್ರವಾಗಿದೆ ಮತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 2ನೇ ಅತಿ ದೊಡ್ಡ ದೇಶವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಜಗತ್ತಿನಲ್ಲಿ ಅತಿ ದೊಡ್ಡ ದೇಶಗಳು ಯಾವ್ದಂದ್ರೆ, ಮೊದಲನೇದಾಗಿ ಸ್ನೇಹಿತರೆ ನೋಡ್ಬೇಕು, ಇಲ್ಲಿ ಬರೀತೀನಿ ನೋಡಿ. ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಅಂದ್ರೆ ಒಂದೇದು RKC. ಕೋಡ್ ವರ್ಡ್ ಈ ರೀತಿ ಇದೆ, RKCAB. ಓಕೆ ಸ್ನೇಹಿತರೆ, ಕೋಡ್ ವರ್ಡ್ ಕಳಿಸಿಲ್ಲ. ಒಂದು RKCAB ಅಂದ್ರೆ ಆರ್ ಅಂದ್ರೆ ರಷ್ಯಾ, ನೆಕ್ಸ್ಟ್ ಕೆನಡಾ, ಚೀನಾ, ಅಮೇರಿಕಾ, ನೆಕ್ಸ್ಟ್ ಯಾವ್ದು ಬರ್ತದೆ ಅಂದ್ರೆ ಬ್ರೆಜಿಲ್ ಆಗಿಂದ ಯಾವ್ದಪ್ಪ ಅಂದ್ರ ಆಸ್ಟ್ರೇಲಿಯಾ, ಕೊನೆಯದಾಗಿ ಭಾರತ. ಓಕೆ ಸ್ನೇಹಿತರೆ, ಇವು ಪ್ರಪಂಚದಲ್ಲಿ ಅತಿ ಹೆಚ್ಚು ದೊಡ್ಡ ಅಂದ್ರೆ ಗಾತ್ರ ಅಂದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶಗಳು ಯಾವುದು. RKC, ಆರ್ ಅಂದ್ರೆ ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ ದೇಶವು 7ನೇ ಸ್ಥಾನದಲ್ಲಿತಿ. ಓಕೆ ಸ್ನೇಹಿತರೆ, ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಯಾವುದು, 2ನೇ ಸ್ಥಾನ ದೇಶ ಚೀನಾ. ಪ್ರಸ್ತುತ ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿ ಹೊರಹೊಮ್ಮಿದೆ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ. ಓಕೆ ಸ್ನೇಹಿತರೆ, ಚೀನಾದ ಇನ್ನೊಂದು ಸ್ವಲ್ಪ ವಿಶೇಷ ಅಂಶ ಏನಂದ್ರೆ, ಚೀನಾ ದೇಶವು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಸಿಹಿ ಗೆಣಸು ಉತ್ಪಾದಿಸುವ ದೇಶವಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಚೀನಾ ದೇಶವು ಜಗತ್ತಿನಲ್ಲಿ ಕಚ್ಚಾ ಉಕ್ಕಿನ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರವಾಗಿದೆ. ಮತ್ತು ಚೀನಾ ದೇಶದಲ್ಲಿ ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿಯಾದ ಗೋಬಿ ಮರುಭೂಮಿ ಕಂಡು ಬರ್ತದೆ. ಯಾವುದು, ಗೋಬಿ ಡೆಸರ್ಟ್. ಈ ಗೋಬಿ ಮರುಭೂಮಿ ವಿಶೇಷತೆ ಏನಂದ್ರೆ, ಇದು ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಆಗಿದೆ. ಸ್ನೇಹಿತರೆ, ಗೋಬಿ ಮರುಭೂಮಿ ಮುಖ್ಯವಾಗಿ ಚೀನಾ ದೇಶ ಅಷ್ಟಲ್ಲದೆ ಮಂಗೋಲಿಯಾ ದೇಶದಲ್ಲಿಯೂ ಕೂಡ ಕಂಡು ಬರುತ್ತದೆ. ಮಂಗೋಲಿಯಾ ಪ್ಲಸ್ ಚೀನಾ. ಸ್ನೇಹಿತರೆ, ಮುಂದೆ ಬರುವಂತಹ ಒಂದು ಪರೀಕ್ಷೆಯಲ್ಲಿ ಕೇಳಬಹುದು, ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿಯಾದ ಗೋಬಿ ಮರುಭೂಮಿ ಯಾವ ದೇಶದಲ್ಲಿ ಕಂಡು ಬರುತ್ತೆ ಎಂದು ಪ್ರಶ್ನೆ ಕೇಳಬಹುದು. ಸೊ ಅದೇನಾದ್ರು ಪ್ರಶ್ನೆ ಬಂದ್ರೆ ಇಲ್ಲಿ ಆಪ್ಷನ್ಸ್ ಚೀನಾ ಮತ್ತು ಮಂಗೋಲಿಯಾ ಇದ್ದರೆ ಯಾಕೆ ಹಾಕಿ ಬನ್ನಿ. ಅಂದ್ರೆ ಚೀನಾನು ರೈಟು, ಮಂಗೋಲಿಯಾ ಕರೆಕ್ಟ್. ಯಾಕಂದ್ರೆ ಗೋಬಿ ಮರುಭೂಮಿ ಚೀನಾ ಮತ್ತು ಮಂಗೋಲಿಯಾ ದೇಶದಲ್ಲಿ ಕಂಡು ಬರ್ತದೆ. ನಂತರ 1954ರಲ್ಲಿ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಪಂಚಶೀಲ ಒಪ್ಪಂದಗಳು ಜರುಗಿದವು. 1954ರಲ್ಲಿ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಪಂಚಶೀಲ ಒಪ್ಪಂದಗಳು ಏರ್ಪಟ್ಟವು. ನಂತರ 1962ರಲ್ಲಿ ಚೀನಾ ದೇಶ ಏನ್ ಮಾಡ್ತಂದ್ರ ಭಾರತದ ಮೇಲೆ ಆಕ್ರಮಣ ಮಾಡಿತ್ತು. ಯಾವುದು, ಚೀನಾ ದೇಶ 1962ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿತ್ತು. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಇತ್ತೀಚೆಗೆ ಒಂದು ಪ್ರಚಲಿತ ನೋಡ್ಬೇಕಂದ್ರೆ,
ಇತ್ತೀಚೆಗೆ ಚೀನಾ ದೇಶವು ವಿಶ್ವದ ಮೊದಲ ವೈರ್ಲೆಸ್ ರೈಲು ಬೆಂಗಾವಲು ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಮುಂದೆ ಪ್ರಶ್ನೆ ಕೇಳಬಹುದು, ಈ ಕೆಳಗಿನ ಯಾವ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ವೈರ್ಲೆಸ್ ರೈಲು ಬೆಂಗಾವಲು ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಚೀನಾ ಉತ್ತರ ಸರಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ಚೀನಾದ ಮಹಾಗೋಡೆಯು ಚೀನಾ ದೇಶದಲ್ಲಿ ಕಂಡು ಬರುತ್ತದೆ. ಗ್ರೇಟ್ ವಾಲ್ ಆಫ್ ಚೀನಾ ಎಂಬುದು ವಿಶ್ವದ 7 ಅದ್ಭುತಗಳಲ್ಲಿ ಕೂಡ ಒಂದಾಗಿದೆ. ಅಷ್ಟೇ ಅಲ್ಲದೆ ಚೀನಾ ದೇಶದಲ್ಲಿ ಕಾಗದ, ಮುದ್ರಣ, ದಿಕ್ಕುಸೂಚಕ, ಗನ್ ಪೌಡರ್ ಇನ್ನೂ ಮುಂತಾದ ನೂತನ ಆವಿಷ್ಕಾರಗಳು ಚೀನಾ ದೇಶದಲ್ಲಿ ಉಗಮಿಸಿದವು. ಅಷ್ಟೇ ಅಲ್ಲದೆ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟೆಯಾದಂಥ ತ್ರೀ ಗೋರ್ಜಸ್ ಅಣೆಕಟ್ಟು ಚೀನಾ ದೇಶದಲ್ಲಿ ಕಂಡು ಬರುತ್ತದೆ. ಸ್ನೇಹಿತರೆ, ಇದು ತ್ರೀ ಗೋರ್ಜಸ್ ಅಣೆಕಟ್ಟು ಎಂಬುದು ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಅಣೆಕಟ್ಟೆಯಾಗಿದೆ. ಇದು ಮುಖ್ಯವಾಗಿ ಯಾವ ದೇಶದಲ್ಲಿ ಕಂಡು ಬರುತ್ತಂದ್ರೆ ಚೀನಾ ದೇಶದಲ್ಲಿ ಕಂಡು ಬರುತ್ತದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಪ್ರಾಚೀನ ಜಗತ್ತಿನ 4 ನಾಗರಿಕತೆಗಳಲ್ಲಿ ಚೀನಾ ನಾಗರಿಕತೆಯು ಒಂದಾಗಿದೆ. ಅಂದ್ರೆ ಪ್ರಾಚೀನ ಜಗತ್ತಿನ 4 ನಾಗರಿಕತೆಗಳಲ್ಲಿ ಏನ್ ಮಾಡಿದ್ರೆ ಚೀನಾ ನಾಗರಿಕತೆ ಒಂದಾಗಿದೆ. ಇನ್ನುಳಿದ 3 ನಾಗರಿಕತೆಗಳು ಯಾವುದಂದ್ರೆ ಒಂದು ಸಿಂಧೂ ನಾಗರಿಕತೆ, ಎರಡನೇದು ಈಜಿಪ್ಟ್ ನಾಗರಿಕತೆ, ಮೂರನೇದು ಮೆಸೊಪೊಟಮಿಯ ನಾಗರಿಕೆ. ಅಂದ್ರೆ ಪ್ರಾಚೀನ ಜಗತ್ತಿನಲ್ಲಿ ಪ್ರಮುಖವಾಗಿ 4 ನಾಗರಿಕತೆಗಳು ಕಂಡು ಬರ್ತವೆ. ಒಂದು ಚೀನಾ ನಾಗರಿಕತೆ, 2 ಸಿಂಧೂ ನಾಗರಿಕತೆ, 3 ಈಜಿಪ್ಟ್ ನಾಗರಿಕತೆ, 4 ಮೆಸೊಪೊಟಮಿಯ ನಾಗರಿಕತೆ. ಈ 4 ನಾಗರಿಕತೆಗಳಲ್ಲಿ ಚೀನಾ ನಾಗರಿಕತೆ ಕೂಡ ಒಂದಾಗಿದೆ. ಸ್ನೇಹಿತರೆ, ಇತಿಹಾಸಕ್ಕೆ ಸಂಬಂಧಿಸಿದಂತೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಚೀನಾ ದೇಶದ ಪ್ರವಾಸಿಗ ಯಾರಂದ್ರ ಹುಯೆನ್ಸಾಂಗ್ ಬಂದಿದ್ದನು, ಭೇಟಿ ನೀಡಿದನು. ಯಾರು? ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಚೀನಾ ದೇಶದ ಪ್ರವಾಸಿಗ ಹುಯೆನ್ಸಾಂಗ್ ಭೇಟಿ ನೀಡಿದನು. ಇನ್ನೊಬ್ಬ ಪ್ರಮುಖ ಚೀನಾ ಯಾತ್ರಿಕ ಅಂದ್ರೆ ಪಾಯಿಯಾನ್ ಬರ್ತಾನೆ. ಇವನು ಕೂಡ ಚೀನಾ ದೇಶದ ಒಬ್ಬ ಪ್ರವಾಸಿಗ. ಇವನ ಕೃತಿ ಬಂದು ಗೋಕಾಕ್ ಎಂಬ ಪಾಯಿಯನ್ ಕೃತಿ, ಗೋಕಾಕ್ ಎಂಬ ಕೃತಿಯನ್ನು ಬರುತ್ತಾನೆ. ಸೊ ಯಾರು ಚೀನಾ ಪ್ರವಾಸಿಗ ಹುಯೆನ್ಸಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದಂದ್ರ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದನು. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಚೀನಾ ದೇಶವು ಭೂಮಿಗೆ ನೇರವಾಗಿ ಕಾಣದ ಚಂದ್ರನ ಮೇಲ್ಮೈನಲ್ಲಿ ನೌಕೆಯನ್ನು ಇಳಿಸಿದ ಜಗತ್ತಿನ ಮೊದಲ ದೇಶವಾಗಿ ಹೊರಹೊಮ್ಮಿದೆ. ಯಾವುದು? ಚೀನಾ ದೇಶ ಏನ್ ಮಾಡಿದೆ ಅಂದ್ರ ಭೂಮಿಗೆ ನೇರವಾಗಿ ಕಾಣದ ಚಂದ್ರನ ಮೇಲ್ಮೈನಲ್ಲಿ ನೌಕೆಯನ್ನು ಇಳಿಸಿದ ಜಗತ್ತಿನ ಮೊದಲ ದೇಶವಾಗಿದೆ. ಭಾರತ ಮತ್ತು ಚೀನಾ ದೇಶಗಳ ನಡುವೆ ಹ್ಯಾಂಡ್ ಇನ್ ಹ್ಯಾಂಡ್ ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ಜರುಗುತ್ತದೆ. ಪ್ರತಿ ವರ್ಷ ಚೀನಾ ಮತ್ತು ಭಾರತ ದೇಶಗಳ ನಡುವೆ ಯಾವ್ದಂದ್ರ ಹ್ಯಾಂಡ್ ಇನ್ ಹ್ಯಾಂಡ್ ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಯುತ್ತದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಚೀನಾ ದೇಶದಲ್ಲಿ ಪ್ರಮುಖವಾಗಿ ಉಯಿಗರ್ ಎಂಬ ಬುಡಕಟ್ಟು ಜನಾಂಗ ಕಂಡು ಬರುತ್ತದೆ. ಉಯಿಗರ್ ಎಂಬ ಬುಡಕಟ್ಟು ಜನಾಂಗ ಯಾವ ದೇಶದಲ್ಲಿ ಕಂಡು ಬರುತ್ತಂದ್ರ ಚೀನಾ ದೇಶದಲ್ಲಿ. ಭಾರತ ಮತ್ತು ಚೀನಾ ದೇಶಗಳ ನಡುವೆ LAC ಕಂಡು ಬರುತ್ತದೆ. LAC ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಸ್ನೇಹಿತರೆ, ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದರೆ LAC ಎಂದರೇನು ಅಂತ ಕೇಳಿದ್ದಾರೆ. ಅಷ್ಟಿಲ್ಲದೆ LAC ಯಾವ 2 ದೇಶಗಳ ನಡುವೆ ಕಂಡು ಬರುತ್ತೆ ಅಂತ ಕೇಳಿದರೆ ಅದು ಯಾವುದು? ಭಾರತ ಮತ್ತು ಚೀನಾ ದೇಶಗಳ ನಡುವೆ LAC ಕಂಡು ಬರುತ್ತದೆ. LAC ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಸ್ನೇಹಿತರೆ, ಇದೇ ರೀತಿ LOC ಅಂತ ಒಂದು ಲೈನ್ ಬರುತ್ತದೆ. LOC ಅಂದ್ರ ಲೈನ್ ಆಫ್ ಕಂಟ್ರೋಲ್. LOC ಅಂದ್ರೆ ಲೈನ್ ಆಫ್ ಕಂಟ್ರೋಲ್. ಇದು ಯಾವ ದೇಶಗಳ ನಡುವೆ ಕಂಡು ಬರುತ್ತೆ ಅಂದ್ರ ಭಾರತ ಮತ್ತು ಪಾಕಿಸ್ತಾನ ದೇಶ ನಡುವೆ ಕಂಡು ಬರೋದು LOC ಲೈನ್ ಆಫ್ ಕಂಟ್ರೋಲ್. ಮತ್ತು ಭಾರತ ಮತ್ತು ಚೀನಾ ದೇಶಗಳ ನಡುವೆ ಕಂಡು ಬರೋದು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಓಕೆ, ಇದಿಷ್ಟು ತಿಳ್ಕೊಳ್ಳಿ, ಮುಂದೆ ಬರುವ ಪರೀಕ್ಷೆಗೆ ಉಪಯುಕ್ತ ಆಗುತ್ತದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಯಾವುದಂದ್ರೆ ಅದು ಚೀನಾ. ಜಗತ್ತಿನಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಚೀನಾ. ಚೀನಾದ ಶಾಂಘೈ ನಗರವನ್ನು ಜಗತ್ತಿನ ಭತ್ತದ ಕಣಜ ಎಂದು ಕರೆಯುತ್ತಾರೆ. ಈ ಕೆಳಗಿನ ಯಾವ ನಗರವನ್ನು ಜಗತ್ತಿನ ಭತ್ತದ ಕಣಜ ಎಂದು ಕರೀತಾರೆ ಅಂದ್ರೆ ಅದು ಚೀನಾ ದೇಶದ ಶಾಂಘೈ ನಗರವನ್ನು ಜಗತ್ತಿನ ಭತ್ತದ ಕಣಜ ಎಂದು ಕರೀತಾರೆ. ಚೀನಾ ದೇಶದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳನ್ನು ಟೈಫೋನ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಯಾವುದು? ಚೀನಾ ದೇಶದಲ್ಲಿ ಉಷ್ಣವಲಯದ ಆವರ್ತ ಮಾರುತಗಳನ್ನು ಟೈಫೋನ್ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಓಕೆ ಸ್ನೇಹಿತರೆ, ಇವತ್ತಿನ ತರಗತಿ ಒಂದು ವಿಶೇಷವಾದ ಮಾಹಿತಿ ನೋಡೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡೋಣ ಜಗತ್ತಿನ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಗಳು ನೋಡೋಣ. ಮೊದಲನೇದಾಗಿ ಭಾರತದ ಬಾಹ್ಯಾಕಾಶ ಸಂಸ್ಥೆ ಹೆಸರೇನಂದ್ರ ಇಸ್ರೋ. ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಹೆಸರೇನಂದ್ರ RKE. ಚೀನಾದ ಬಾಹ್ಯಾಕಾಶ ಸಂಸ್ಥೆ ಹೆಸರು CNSA.
ಮತ್ತು ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಜಾಕ್ಸಾ, ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ನಾಸಾ ಮತ್ತು ಯುರೋಪ್ ದೇಶದ ಬಾಹ್ಯಾಕಾಶ ನೌಕೆ ಹೆಸರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಅಂದ್ರೆ ಸ್ನೇಹಿತರೆ, ಇವು ಜಗತ್ತಿನ ಪ್ರಮುಖ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳಿಗೆ ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಕೇಳುವ ಸಂಭವ ಜಾಸ್ತಿ ಇರುತ್ತದೆ. ಸೊ ಆ ಒಂದು ಉದ್ದೇಶದಿಂದ ಜಗತ್ತಿನ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಗಳನ್ನು ನಾವು ತಿಳಿಸಿದೆ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ಚೀನಾ ದೇಶವು ನೂತನವಾಗಿ ಅಭಿವೃದ್ಧಿಪಡಿಸಿದ ಹೊಸ ಮಾದರಿಯ ಆಯುಧ ಅಂತ HPM ಬಗ್ಗೆ ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದೆ ಇದೇ ರೀತಿ ವಿಶೇಷ ಅಂಶಗಳೊಂದಿಗೆ ನಾವು ವಿಶೇಷ ತರಗತಿ ನಡೆಸುತ್ತೇವೆ ಸ್ನೇಹಿತರೆ. ನಮ್ಮ ಒಂದು ಈ ತರಗತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿಗೆ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಮ್ಮ ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಇದು ಸುಮಾರು ಹಲವಾರು ವರ್ಷಗಳಿಂದ ನೀವು ನೋಡ್ತಾ ಬಂದಿರಬಹುದು. ಈ ಒಂದು ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಬೆಳಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 10 ಗಂಟೆಗೆ ಎಲ್ಲಾ ಪರೀಕ್ಷೆಗೆ ಉಪಯುಕ್ತವಾಗುವಂಥ ವಿಶೇಷ ಕ್ವಿಜ್ಗಳು ನಡೆಸಲಾಗುತ್ತದೆ. ಅಂದ್ರೆ ಒಟ್ಟಾರೆಯಾಗಿ ದಿನದಲ್ಲಿ 4 ಬಾರಿ ವಿಶೇಷ ಕ್ವಿಜ್ ನಡೆಸಲಾಗುತ್ತದೆ ಮತ್ತು ಪ್ರತಿನಿತ್ಯ ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂತ ಆನ್ಲೈನ್ ಕ್ವಶನ್ಸ್ ಆಗ್ತಾ ಇರ್ತೀವಿ ಮತ್ತು ವಿವಿಧ ಹುದ್ದೆಗಳಿಗೆ ಖಾಲಿ ಹುದ್ದೆಗಳು ಮತ್ತು ವಿವಿಧ ಹುದ್ದೆಗಳ ನೋಟಿಫಿಕೇಶನ್ ಕೂಡ ಗ್ರೂಪ್ನಲ್ಲಿ ಶೇರ್ ಮಾಡ್ತೇವೆ. ಅದೇ ರೀತಿಯಾಗಿ ನಮ್ದೊಂದು ಇನ್ಸ್ಟಾ ಪೇಜ್ ಕೂಡ ಇದೆ, ಅದು ಜ್ಞಾನ ಸಂಗಮ ಸ್ಟಡಿ ಸರ್ಕಲ್. ಅಲ್ಲಿ ಕೂಡ ನೀವು ಫಾಲೋ ಮಾಡಬಹುದು. ಸೊ ಅಲ್ಲಿ ಕೂಡ ವಿಶೇಷವಾದ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಚರ್ಚಿಸಲಾದ ವಿಷಯವಾಗಿದೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.